ಅಕ್ರಮ ರೆಸಾರ್ಟ್ಗಳು ಮತ್ತು ಅಕ್ರಮ ಕಟ್ಟಡಗಳ ಬಗ್ಗೆ ತೆರವುಗೊಳಿಸ್ತಕ್ಕಂಥ ವಿಚಾರ ಮತ್ತು ಅದು ಎಲ್ಲೆಲ್ಲಿ ಅಕ್ರಮ ಇದೆ ಅಂತಕ್ಕಂಥ ವರದಿಯನ್ನು ಸಂಗ್ರಹ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಚಾಮರಾಜನಗರದಲ್ಲಿ ಸಭೆ ಆಗ್ತು. ಈ ಸಭೆಯಲ್ಲಿ ಸಂಪೂರ್ಣವಾದಂಥ ವಿವರಗಳನ್ನು, ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನು, ಎಲ್ಲೆಲ್ಲಿ ಅಕ್ರಮ ಮತ್ತು ಕಾನೂನಿನ ಉಲ್ಲಂಘನೆಯಾಗಿದೆ ಅಂತಕ್ಕಂಥದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಸಮರ್ಪಕವಾದಂಥ ವರದಿಯನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೇವೆ. ಕೇವಲ 10 ದಿನದ ಕಾಲಾವಕಾಶವನ್ನು ಪಡ್ಕೊಂಡಿದ್ದಾರೆ. ಎಲ್ಲವನ್ನು ಜಂಟಿ ಸರ್ವೆ ಮಾಡಿ ಆ ಸರ್ವೆನಲ್ಲಿ ಎಲ್ಲೆಲ್ಲಿ ಲೋಪ ಮತ್ತು ಕಾನೂನಿಗೆ ವಿರುದ್ಧವಾಗಿದೆ ಅಂತಕ್ಕಂಥ ಕಂಡು ಬರ್ತದೆ. ಕಬಿನಿ ಆಗ್ಬೋದು, ನಾಗರಹೊಳೆ ಆಗ್ಬೋದು, ಬಂಡೀಪುರ ಆಗ್ಬೋದು, BRT ಆಗ್ಬೋದು, ಮಲೆಮಹದೇಶ್ವರ ಬೆಟ್ಟ ಆಗ್ಬೋದು, ಎಲ್ಲ ಕಡೆಗಳು ಕೂಡ ಅಕ್ರಮ ಅಂತಕ್ಕಂಥದ್ದು ಎಲ್ಲೆಲ್ಲಿ ಕಂಡು ಬರ್ತದೆ ಅದರ ಮೇಲೆ ಕ್ರಮ ತಗೊಳ್ಳಿಕ್ಕೆ 10 ದಿನದ ಕಾಲಾವಕಾಶ ಜಂಟಿ ಸರ್ವೆಗೆ ನಾವು ಸಮ್ಮತಿಸಿದ್ದೇವೆ. ಆ ಜಂಟಿ ಸರ್ವೆ ಮತ್ತು ಸಂಬಂಧಪಟ್ಟಂಥ ವರದಿನಲ್ಲಿ ನಾವು ಕಾದು ನೋಡ್ತೇವೆ. 25ನೇ ತಾರೀಕುವರೆಗೂ 25ರೊಳಗಡೆ ಏನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಸರಿಯಾದಂಥ ಕ್ರಮವನ್ನು ವಹಿಸಲಿಲ್ಲ ಅಂತ ಹೇಳಿದ್ರೆ ತೀವ್ರವಾದಂಥ ಹೋರಾಟದ ಮುಖಾಂತರ ನಾವೇ ಅವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಕೈ ತಗೋತೇವೆ. ಯಾಕೆ ಅಂತ ಹೇಳಿದ್ರೆ ದಾಖಲೆಗಳ ಸಮೇತ, ವಿಚಾರಗಳ ಸಮೇತ ವಿವರವನ್ನು ಇವತ್ತು ಕೊಟ್ಟಿದ್ದೇವೆ. ಅದಕ್ಕೆ ಸಂಬಂಧ